ಅರ್ಧರಾತ್ರಿ ಆಗ್ತಿದೆ, ಕಣ್ಣಲ್ಲಿ ನಿದ್ದೆ ಇದೆ, ಮನಸ್ಸು ಓದೋ ಕಡೆ ಇಲ್ಲ. ಆದ್ರೂ ಪುಸ್ತಕದ ಮುಂದೆ ಕುಳಿತಿದ್ದೀನಿ. ಮನಸ್ಸಲ್ಲಿ ಒಂದು ಹಠ ಇದೆ, ಅಂದುಕೊಂಡ ಮಾರ್ಕ್ಸ್ ತೆಗೆದು ಸೆಲೆಕ್ಟ್ ಆಗ್ಲೇಬೇಕು. ನಾನ್ ಸೋಲೋಕೆ ಇಷ್ಟಪಡಲ್ಲ. ನನ್ನ ಸೋಲು ಅವರಿಗೆ ನಿರಾಸೆ ಮಾಡಬಾರ್ದು. ಯಾರು ನನ್ನನ್ನ ಒಂದಿನ ಎಲ್ಲವನ್ನ ಸರಿ ಮಾಡ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟಿರೋರ್ಗೆ 4 ಗೋಡೆಗಳ ಮಧ್ಯೆ ನಾನು, ನನ್ನ ಪುಸ್ತಕ, ಇನ್ನೊಂದು ರೂಮಲ್ಲಿ ಅಪ್ಪ ಅಮ್ಮನ ಕಷ್ಟ ನಷ್ಟ, ಅವರ ನಂಬಿಕೆ. ಲೈಫಲ್ಲಿ ನಾನು ಯಾಕೆ ಓದ್ಬೇಕು, ಯಾರಿಗಾಗಿ ಓದ್ಬೇಕು, ಯಾರಿಗಾಗಿ ಕಷ್ಟ ಪಡ್ಬೇಕು ಅಂದಾಗ್ಲೆಲ್ಲ ನೆನ್ಪಿಟ್ಕೋ, ನಿನ್ನಿಂದೆ 2 ಹೆಜ್ಜೆಗಳಿವೆ. ಅಪ್ಪ ಅಮ್ಮನ ಕಷ್ಟ, ಅಮ್ಮನ ನೋವು, ಅದನ್ನ ನೋಡಿದ್ಮೇಲೂ ನಿನ್ಗೆ ಓದ್ಬೇಕು ಅಂತ ಅನ್ಸಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ನಿನ್ ಜೀವನದ ಬಗ್ಗೆ. ಎಕ್ಸಾಮ್ನ ಒಂದಿನದ ಹಿಂದೆ ಅಪ್ಪನ ಫೋನ್ ಬರುತ್ತೆ. ಈ ಸತಿ ಹೇಗಾದ್ರೂ ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡು, ಧೈರ್ಯವಾಗಿ ಎಕ್ಸಾಮ್ ಬರೀ, ಬೆಳಗ್ಗೆ ಟಿಫನ್ ಮಾಡ್ಕೊಂಡೋಗು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡು. ಆ ರೀತಿ ಅಂದಾಗ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಗೆ ಕೆಲಸ ಎಷ್ಟು ಮುಖ್ಯ ಅಂತ. ಅದಕ್ಕಿಂತ ಜಾಸ್ತಿ ಅವರ ಫ್ಯಾಮಿಲಿಗೆ ಅದರ ಅವಶ್ಯಕತೆ ಇರುತ್ತೆ. ಅದಕ್ಕೆ ಸೋಲು ಅನ್ನೋ ಆಲೋಚನೆ ಕೂಡ ನಿನ್ನಲ್ಲಿ ಬರಬಾರ್ದು. ನೋಡು ಪಾರ್ಥ, ಇಲ್ಲಿ ನಿನ್ಗೆ ಯಾರು ಇಲ್ಲ. ಅದಕ್ಕೆ ನಿನ್ನ ಗುರಿ ಮುಟ್ಟೋ ದಾರಿನಲ್ಲಿ ಕಷ್ಟ ಬಂದ್ರೆ ಎದುರಿಸು. ನೀನ್ ಎಷ್ಟು ರಾತ್ರಿಗಳೆದ್ದಿದ್ದೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಎಷ್ಟು ಗಂಟೆ ಲೈಬ್ರರಿಯಲ್ಲಿದ್ದೆ, ಎಷ್ಟು ಹಬ್ಬಗಳನ್ನ ತ್ಯಾಗ ಮಾಡಿದ್ಯಾ, ಎಲ್ಲೆಲ್ಲಿ ಟ್ಯೂಷನ್ಗೆ ಹೋಗಿದ್ದೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಫೈನಲ್ ರಿಸಲ್ಟ್ ಅಲ್ಲಿ ನಿನ್ನ ಹೆಸರಿಲ್ಲ ಅಂದ್ರೆ ನೀನ್ ಎಷ್ಟು ಕಷ್ಟಪಟ್ರೆ ಏನ್ ಪ್ರಯೋಜನ? ಫೈನಲ್ ರಿಸಲ್ಟ್ ಅಲ್ಲಿ ನಿನ್ನ ಹೆಸರು ಬರೋಕೆ ನಿನ್ನ ಅಕ್ಕಪಕ್ಕದ ಮನೆ ಜನ ನಿನ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಿನ್ನ ನಂಬಿಕೆ, ನಿನ್ನ ಪ್ರಯತ್ನ ಅಷ್ಟೇ ಮುಖ್ಯ. ಸೊಸೈಟಿಯಲ್ಲಿ ನಿನ್ಗೆ ಅಂತ ಸ್ಟೇಟಸ್ ಬೇಕಿದ್ರೆ ನೀನ್ ಸಕ್ಸಸ್ ಆಗ್ಲೇಬೇಕು. ಟೈಮ್ ಪಾಸ್ ಮಾಡಿದ್ ಜಾಸ್ತಿ ಆಯ್ತು, ಟೈಮ್ ಪಾಸ್ ಮಾಡಿದ್ದು ಸಾಕು, ಮತ್ತೆ ಮಾಡಬೇಡ. ವಯಸ್ಸು ಫಾಸ್ಟ್ ಆಗಿ ಹೋಗ್ತಿದೆ, ಅಪ್ಪ ಅಮ್ಮನಿಗೂ ವಯಸ್ಸಾಗ್ತಿದೆ, ವರ್ಷ ಮುಗಿತಾ ಬಂತು, ಇನ್ನೆಷ್ಟು ದಿನ ನಿದ್ದೆ ಮಾಡ್ತೀಯಾ? ಮನಸ್ಸು ಗುರಿ ಮುಟ್ಟೋಕೆ ಹಂಬಲಿಸ್ತಿದೆ. ಏನ್ ಮಾಡ್ಬೇಕು ಅನ್ನೋದು ನಿನಗೂ ಗೊತ್ತಲ್ವಾ? ಇದೇ ಸರಿಯಾದ ಮೊಮೆಂಟ್. ನಿನ್ನನ್ನ ನೀನು ಒಬ್ಬ ಕಾಂಪಿಟೇಟರ್ ಆಗಿ ನೋಡೋಕೆ. ತುಂಬಾ ಸ್ಟೂಡೆಂಟ್ಸ್ ದಸರಾ ದಿವಾಳಿ ಅಂತ ಎಂಜಾಯ್ ಮಾಡ್ತಿದ್ರೆ, ನಿನ್ನನ್ನ ನೀನು ನಿನ್ನ ಗುರಿ ಕನಸಿಗೋಸ್ಕರ 4 ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಿರ್ತೀಯ. ನಿನ್ನ ಹತ್ರ ಇನ್ನೂ 3-4 ತಿಂಗಳಿದೆ. ಈ 3 ತಿಂಗಳು ಮರೆಯಾಗೋ. ಈ 3 ತಿಂಗಳ ನಂತರ ನಿನ್ನ ಸಕ್ಸಸ್ ನೋಡ್ಬೇಕು. ನಿನ್ ಲೈಫಲ್ಲಿ ತುಂಬಾ ಜನ ಇರ್ತಾರೆ, ಅವರು ನಿನ್ನ ಸೋಲನ್ನ ನೋಡಕ್ಕೆ ಬಯಸ್ತಿರ್ತಾರೆ. ಅಂತವರ ಮಾತನ್ನ ಇಗ್ನೋರ್ ಮಾಡಿ ನಿನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಡು. ಇವತ್ ನಿನ್ನನ್ನ ನೋಡಿ ನಗೋರೆ, ಮುಂದೆ ನಿನ್ನ ಸಕ್ಸಸ್ ನೋಡಿ ಶಹಬಾಸ್ ಅಂತಾರೆ. ನನಗ್ ಗೊತ್ತು, ನೀನ್ ನಿನ್ನ ಲೈಫಲ್ಲಿ ಸಾಧಿಸ್ತೀಯ. ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ, ನಿನ್ನನ್ನ ಎತ್ತರದ ಸ್ಥಾನದಲ್ಲಿ ನೋಡೋಕೆ ಬಯಸ್ತಿದ್ದಾರೆ. ಕೇವಲ ನಿನ್ ತಂದೆ ತಾಯಿ ಮಾತ್ರ ನಿನ್ನನ್ನ ಎತ್ತರದ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡೋದು. ನೀನ್ ಬಡವನಾಗಿ ಹುಟ್ಟಿದ್ರೆ ಅದ್ ನಿನ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸತ್ರೆ ಅದು ನಿಂದೇ ತಪ್ಪು. ಯೋಚ್ಸು, ಸರಿಯಾಗಿ ಯೋಚ್ಸು.